ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಡಿಫ್ರೆಂಟಾಗಿ ಒಂದು ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಬರೀ ಒಂದು 4 ಮಾತ್ರ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋ ಅಂಥದ್ದು ಪೂರಿ ಇದು. 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಕಪ್ಪಷ್ಟು ಮೈದಾ ಹಿಟ್ಟು, 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಕಲಸೋದಕ್ಕೆ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ. ಒಂದು ಮಿಕ್ಸಿಗೆ ತೊಗೊಂಡಿದ್ದೀನಿ, ಮಿಕ್ಸಿಂಗ್ ಬೌಲು. ಇದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಮೆಜರ್ಮೆಂಟ್ ಕಪ್ಪು. 1 ಕಪ್ಪಷ್ಟು ಚಿರೋಟಿ ರವೆ, 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ, ಮತ್ತು ಒಂದು ಹಾಫ್ ಟೀ ಸ್ಪೂನ್ ಅಂದ್ಕೊಳ್ಳಿ ಅಷ್ಟು ಅಜ್ವೈನ್. ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು 2ರಿಂದ 3 ಸ್ಪೂನಷ್ಟು, ಆದ್ದರಿಂದ ಸ್ಮಾಲ್ ಆಯಿತು. ಇದು ಚಿಕ್ಕ ಸ್ಪೂನ್ ಆದ್ದರಿಂದ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಲ್ಟ್ ಹಾಕ್ಕೊಂಬಿಡೋಣ ಟೇಸ್ಟಿಗೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಟೇಸ್ಟ್ ನೋಡ್ಕೊಂಡು ಬೇಕಾದರೆ ಹಾಕ್ಕೊಬೋದು. ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಂಬಿಡೋಣ. ಆಯಿಲೆಲ್ಲ ಮಿಕ್ಸ್ ಆಗಬೇಕು. ಇದಕ್ಕೆ ನೋಡಿ ನಾನು ಸ್ವಲ್ಪನೇ ನೀರು ಚಿಮ್ಮಿಸ್ಕೊಂಡು ಕಲಿಸ್ಕೊಳ್ತೀನಿ. ಸ್ವಲ್ಪ ಮೆದುಗೆ ಕಲಿಸ್ಕೊಳ್ಳಿ, ತುಂಬ ಹಾರ್ಡು ಬೇಡ ಸಾಫ್ಟು ಬೇಡ, ಆ ಥರ ಕಲಿಸ್ಕೊಬೋದು. ಫ್ರೆಂಡ್ಸ್, ಈ ಥರ ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟು ಇರಬಾರ್ದು, ಹಾರ್ಡು ಇರಬಾರ್ದು, ಈ ಥರ ಇರಬೇಕು ಹಿಟ್ಟು. ಇದೊಂದು 10 ಮಿನಿಟ್ಸ್ ಬಿಟ್ಬಿಡೋಣ. ಹಾಗೆ 10 ಮಿನಿಟ್ಸ್ ಆದಮೇಲೆ ಕಾಯಿಸೋಣ. ನೋಡಿ ಫ್ರೆಂಡ್ಸ್, ಇದು 10 ಮಿನಿಟ್ಸ್ ಆಗಿದೆ ಕಲಸಿಟ್ಕೊಂಡಿರೋದು. ಈಗ ಸ್ವಲ್ಪ ಉಂಡೆ ಮಾಡಿಕೊಂಡು ಮುಚ್ಕೊಂಡ್ಬಿಟ್ಟಿರ್ತೀವಿ. ಈಗ ಸ್ವಲ್ಪ ಪೂರಿ ಟೈಪು ಅಷ್ಟು ಚಿಕ್ಕದಾಗಿ ಮಾಡಿಕೊಂಡು ರೌಂಡ್ ಮಾಡ್ಕೊಂಡು ಮುಚ್ಕೊಂಡ್ಬಿಡ್ತೀನಿ. ಇದು ನೋಡಿ ಫ್ರೆಂಡ್ಸ್, ಈ ಥರ ಉಜ್ಜಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಎಣ್ಣೆ ಕೂಡ ಇಟ್ಟಿದ್ದೀನಿ. ನೋಡಿ, ಎಣ್ಣೆ ಕಾಯ್ದಿದೆ, ಕಾಯಿಸ್ಕೊಂಬಿಡೋಣ. ಇದನ್ನು ಒಂದೊಂದೇ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ಕಾಯಿಸಿರೋದು. ಈ ಪೂರಿಗಳು ಏನು ಉಬ್ಬಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ಅದೇ ಊದಬೇಕು ಅಂತಾರಲ್ಲ, ಊದಬೇಕು ಅಂತ ಏನಿಲ್ಲ, ಸ್ವಲ್ಪ ಕಾಯಿದ್ರೆ ಸಾಕು. ಯಾಕೆಂದರೆ ಇದು ಊದ್ಬಿಟ್ರೆ ಏನಾಗುತ್ತೆ ಅಂದರೆ ಸಾಫ್ಟ್ ಬಂದುಬಿಡುತ್ತೆ. ಇದು ಆ್ಯಕ್ಚುಲಿ ಸಾಫ್ಟ್ ಬರಬಾರ್ದು, ಹಾರ್ಡ್ ಇರಬೇಕು ತಿನ್ನೋಕ್ಕೂ. ಕಾಯ್ದಿದೆ ನೋಡಿ, ತೆಗೆದುಬಿಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಹಾಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಊದಿದೆ. ಇವಾಗ ನೆಕ್ಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಊದಿದಲ್ಲೇ ಇದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಹಂಗೇನೆ ಸ್ವಲ್ಪ ದಪ್ಪ ಬಂದರೆ ಊದಲ್ಲ, ಅದು ತೆಳ್ಳಗಿದ್ರೆ ಸ್ವಲ್ಪ ಊದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇದು ಇನ್ಸ್ಟೆಂಟ್ ಪೂರಿ ರೆಡಿ ಆಯಿತು. ಈಗ ಇದು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿರಲ್ಲ ಫ್ರೆಂಡ್ಸ್, ಇನ್ಸ್ಟೆಂಟ್ ಪೂರಿ ಯಾವ ಥರ ಮಾಡ್ಕೊಬೋದು ಅಂತ. ಬರೀ ಒಂದು 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಇದಕ್ಕೆ ಒಂದು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು, ಚಿಲ್ಲಿ ಫ್ಲೇಕ್ಸು ಮತ್ತು ಸ್ವಲ್ಪ ಉಪ್ಪು ಮತ್ತು ಚಟ್ನಿ ಪುಡಿ ತೊಗೊಂಡ್ಬೋದು. ಬೇಕಾದರೆ ನೀವೆಲ್ಲಾದರೂ ಲಾಂಗ್ ಜರ್ನಿ ಹೋಗೋತ್ತಿಗೆ, ಟ್ರಾವೆಲ್ ಮಾಡೋತ್ತಿಗೆ ಎಲ್ಲ ತೊಗೊಂಡೋದ್ರೆ ಇದು ಏನೂ ಆಗೋಲ್ಲ. ಚಟ್ನಿ ಪುಡಿ ಜೊತೆ ಬೇಕಾದ್ರೆ ತಿನ್ಕೊಬೋದು. ಮನೇಲಿದ್ದಾಗ ಕಾಯಿ ಚಟ್ನಿ ಬೇಕಾದ್ರೆ ಮಾಡ್ಕೊಬೋದು. ಸವರ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಅಜ್ವೈನ್ ಹಾಕೋದ್ರಿಂದ ಜೀರ್ಣ ಕೂಡ ಚೆನ್ನಾಗಾಗತ್ತೆ ಇದು. ಆಮೇಲೆ ಇದು ಒಂದು 15 ಡೇಸ್ ತನಕ ಏನೂ ಆಗೋಲ್ಲ ಫ್ರೆಂಡ್ಸ್. ಎಲ್ಲಾದರೂ ನೀವು ಹೋದರೂ ತೊಗೊಂಡು ಹೋಗ್ಬೋದು, ಬಾಕ್ಸ್ ಹಾಕ್ಕೊಂಡು. 15 ಡೇಸ್ ತನಕ ಕೆಡಲ್ಲ ಇದು. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.